ಅವರು ಒಂದೇ ಮಾತು ಹೇಳಿದ್ದು ಏನಂದರೆ, ನಿನಗೆ ಕರೆಕ್ಟಾಗಿ ಹಾಲು ಬರ್ತಾ ಇಲ್ಲ ಅನ್ಸುತ್ತೆ, ಅದಕ್ಕೆ ಮಗು ಅಳ್ತಾ ಇದೆ ಅಂತೇಳಿ. ಇದರಿಂದ ನಮಗೆ ನಾವೇ ಹೆಂಗೆ ಬ್ರೆಸ್ಟ್ ಮಿಲ್ಕ್ನ ಕಡಿಮೆ ಮಾಡ್ಕೋತಾ ಹೋಗ್ತೀವಿ ಅಂತಂದರೆ, ಇವರು ಅಷ್ಟು ಚೆನ್ನಾಗಿ ಬ್ರೆಸ್ಟ್ ಮಿಲ್ಕು ಬೇಗ ಬರ್ತಾ ಹೋಗುತ್ತೆ. ನೆಕ್ಸ್ಟ್ ನನ್ನ ಮಗಳಿಗೆ ವ್ಯಾಕ್ಸಿನೇಷನ್ಗೆ ಅಂತೇಳಿ ಹೋದಾಗ ಡಾಕ್ಟರ್ ಹತ್ರನೂ ನಾನು ಕೇಳಿದೆ, ಮಗುಗೆ ಕರೆಕ್ಟಾಗಿ ಬ್ರೆಸ್ಟ್ ಮಿಲ್ಕ್ ಬರ್ತಾ ಇದೆಯಾ, ಸಫಿಷಿಯೆಂಟ್ ಇದೆಯಾ ಅಂತೇಳಿ ತಿಳ್ಕೊಳ್ಳೋದು ಹೇಗೆ ಅಂತಂದರೆ, ಮಾರ್ಕೆಟಲ್ಲೂ ಅಷ್ಟೇ ಈ ಬ್ರೆಸ್ಟ್ ಮಿಲ್ಕ್ಗೆ ತಲೆ ಮೇಲೆ ಹೊಡೆಯೋ ಹಾಗೆ ತುಂಬಾ ಫಾರ್ಮುಲಾ ಮಿಲ್ಕ್ಗಳು ಮಾರ್ಕೆಟ್ಗೆ ಬಂದಿದೆ. ಹಾಯ್, ನಮಸ್ಕಾರ, ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಪ್ರಿಯಾ, ನ್ಯೂಜಿಲೆಂಡಿಂದ ಕನ್ನಡ ಬ್ಲಾಗ್ಸ್ ಮಾಡ್ತೀನಿ. ಒಂದಿಷ್ಟು ಜನಕ್ಕೆ ಡೆಲಿವರಿ ಆದಮೇಲೆ ನಂಗೆ ಕರೆಕ್ಟಾಗಿ ಹಾಲು ಬರ್ತಾ ಇದೆಯಾ, ಮಗುಗೆ ಸಾಕಾಗ್ತಾ ಇದೆಯಾ ನನಗೆ ಬರೋವಂಥ ಹಾಲು ಅಂಥೇಳಿ ಈ ಥರ ಒಂದಿಷ್ಟು ಕ್ವೆಶನ್ಸ್ಗಳು ಇದ್ದೇ ಇರುತ್ತೆ. ಈ ಥರ ಎಲ್ಲ ಅಂದ್ಕೊಂಡಿರೋದು ನಿಜಾನ? ನಿಜವಾಗ್ಲೂ ಬ್ರೆಸ್ಟ್ ಮಿಲ್ಕ್ ಕಡಿಮೆ ಆಗುತ್ತಾ? ಮತ್ತು ನಾವೇ ಮಾಡೋಂಥ ಮಿಸ್ಟೇಕ್ಸಿಂದ ನಾವು ಹೆಂಗೆ ಬ್ರೆಸ್ಟ್ ಮಿಲ್ಕ್ನ ಕಡಿಮೆ ಮಾಡ್ಕೋತಾ ಹೋಗ್ತೀವಿ, ಜೊತೆಗೆ ನಮ್ಮ ಮಗುಗೆ ಕರೆಕ್ಟಾಗಿ ಸಫಿಷಿಯೆಂಟಾಗಿ ಬ್ರೆಸ್ಟ್ ಮಿಲ್ಕ್ ಬರ್ತಾ ಇದೆಯಾ ಇಲ್ವಾ ಅಂತ ಹೆಂಗೆ ತಿಳಿಯೋದು ಅಂಥೇಳಿ ಈ ವಿಡಿಯೋದಲ್ಲಿ ನಾನು ಇನ್ಫಾರ್ಮೇಷನ್ ಕೊಡ್ತಾ ಹೋಗ್ತೀನಿ. ನಾನು ಮುಂಚೆನೇ ಸ್ಪೆಸಿಫೈ ಮಾಡ್ತೀನಿ, ನಾನು ಯಾವುದೇ ಡಾಕ್ಟ್ರ್ ಅಲ್ಲ. ನನ್ನ ಮಗಳಿಗೆ ನಾನು 2 ವರ್ಷ ಕಂಪ್ಲೀಟಾಗಿ ಎದೆ ಹಾಲು ಕೊಡ್ತಾ ಹೋದೆ. ಈಗಲೂ ಕೂಡ ಕೊಡ್ತಾ ಇದ್ದೀನಿ, ನಾನು ಇನ್ನೂ ಸ್ಟಾಪ್ ಮಾಡಿಲ್ಲ. ಮತ್ತು ಈ 2 ವರ್ಷದಲ್ಲಿ ನನಗೆ ಯಾವುದೇ ರೀತಿ ಬ್ರೆಸ್ಟ್ ಮಿಲ್ಕಿಗೆ ರಿಲೇಟೆಡ್ ಪ್ರಾಬ್ಲಮ್ಸ್ ಕಡಿಮೆ ಆಗೋದು, ಹಾಲು ಕಡಿಮೆ ಆಗೋದು, ಈ ಥರ ಎಲ್ಲ ಪ್ರಾಬ್ಲಮ್ಸ್ನ ನಾನು ಫೇಸ್ ಮಾಡಿಲ್ಲ. ಈ ಥರ ಕರೆಕ್ಟಾಗಿ ಬ್ರೆಸ್ಟ್ ಮಿಲ್ಕ್ ಬರೋದಕ್ಕೆ ನಾನೇನೇನು ಸ್ಟೆಪ್ಸ್ನ ಫಾಲೋ ಮಾಡಿದೆ ಅಂಥೇಳಿ ಸಣ್ಣದಾಗಿ ಈ ವಿಡಿಯೋದಲ್ಲಿ ನಾನು ಶೇರ್ ಮಾಡ್ತಾ ಹೋಗ್ತೀನಿ. ಅದಕ್ಕಿಂತ ಮುಂಚೆ ಯಾರಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡ್ತಾ ಇದ್ದರೆ ಅಥವಾ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಬನ್ನಿ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಈಗ ಡೆಲಿವರಿ ಆದಮೇಲೆ ಯಾರಾದರೂ ಒಬ್ಬರು ರಿಲೇಟಿವ್ಸ್ ಆಗಿರಲಿ ಅಥವಾ ನಮ್ಮ ಮನೆಗೆ ಬರೋ ಕೆಲಸದವ್ರಾಗಿರಲಿ, ಯಾರಾದರೂ ಒಬ್ಬರು ಮಗು ಅಳ್ತಾ ಇದೆ ಅಂತ ಅಂದರೆ ಮೋಸ್ಟ್ಲಿ ಹಾಲು ಬರ್ತಾ ಇಲ್ಲ ಅನಿಸುತ್ತೆ, ಮಗುಗೆ ಎಷ್ಟು ಬೇಕೋ ಅಷ್ಟು ಹಾಲು ಸಾಕಾಗ್ತಿಲ್ಲ ಅನಿಸುತ್ತೆ ಅಂಥೇಳಿ ಒಬ್ಬರಾದರೂ ಹೇಳಿರ್ತಾರೆ. ಆದಷ್ಟು ಇವ್ರು ಯಾರು ಹೇಳ್ತಾರಲ್ಲ ಅವರಿಂದ ಆದಷ್ಟು ದೂರ ಇರಿ. ಅವರು ಏನು ಹೇಳ್ತಾರಲ್ಲ ಅದನ್ನು ದಯವಿಟ್ಟು ಮನಸ್ಸಲ್ಲಿ ಹಾಕ್ಕೊಬೇಡಿ. ಯಾಕಂದರೆ ಇವ್ರೇನು ಹೇಳ್ತಾರಲ್ಲ ಅದು ಹಾಲು ಕುಡಿಸೋರಿಗೆ ಅಷ್ಟೇ ಅಲ್ಲ, ನಮ್ಮ ಜೊತೆ ಯಾರು ಇರ್ತಾರಲ್ಲ, ಪೇರೆಂಟ್ಸ್ ಆಗಿರಲಿ, ಹಸ್ಬೆಂಡ್ ಆಗಿರಲಿ, ಅವರೆಲ್ಲರಿಗೂ ಕೂಡ ಒಂದು ನೆಗೆಟಿವ್ ಇಂಪ್ರೆಷನ್ ಕ್ರಿಯೇಟ್ ಮಾಡ್ತಾ ಹೋಗುತ್ತೆ. ಅಂದರೆ ಮಗು ಹತ್ತಿರ ಸಾಕು, ಮೋಸ್ಟ್ಲಿ ಹಾಲು ಬರ್ತಾ ಇಲ್ಲ ಅನಿಸುತ್ತೆ, ಅದಕ್ಕೆ ಮಗು ಅಳ್ತಾ ಇರೋದು ಅಂಥೇಳಿ ಎಲ್ಲರಿಗೂ ಕೂಡ ಒಂದು ನೆಗೆಟಿವ್ ಇಂಪ್ರೆಷನ್ ಕ್ರಿಯೇಟ್ ಆಗ್ತಾ ಹೋಗುತ್ತೆ. ನನ್ನ ಪರ್ಸ್ನಲ್ ಎಕ್ಸ್ಪೀರಿಯೆನ್ಸೇ ನಾನು ಇಲ್ಲಿ ಶೇರ್ ಮಾಡ್ತೀನಿ. ಏನಂದರೆ ನನಗೆ ನನ್ನ ಮಗಳಿಗೆ ಸ್ನಾನ ಮಾಡಿಸೋದಕ್ಕೆ ಅಂತ ಒಬ್ಬರು ಹೆಂಗ್ಸ್ ಬರ್ತಾಯಿದ್ರು ಪ್ರತಿದಿನವೂ. ನನ್ನ ಮಗಳು ಬೆಳಗ್ಗೆ ಎಲ್ಲ ಚೆನ್ನಾಗಿ ಮಲ್ಕೊಳ್ತಾ ಇದ್ಲು, ರಾತ್ರಿ ಆಯಿತು ಅಂತಂದರೆ ಅವಾಗ ಎಚ್ಚರ ಆಗೋದು, ಆ ಥರ ಎಲ್ಲ ಮಾಡ್ತಾಯಿದ್ಲು. ನನಗೂ ಕರೆಕ್ಟಾಗಿ ನಿದ್ದೆ ಆಗ್ತಾ ಇರಲಿಲ್ಲ, ಅಪ್ಪ ಅಮ್ಮಂಗೂ ನಿದ್ದೆ ಆಗ್ತಿರ್ಲಿಲ್ಲ ಸರಿಯಾಗಿ. ಹಾಗಾಗಿ ನಾನು ಅವ್ರಿಗೆ ಕೇಳಿದೆ, ಆ ಹೆಂಗಸಿಗೆ ಕೇಳಿದೆ, ಹೀಗೆ ನೋಡಿ ಅವಳು ಬೆಳಗ್ಗೆ ಎಲ್ಲ ಚೆನ್ನಾಗಿ ನಿದ್ದೆ ಮಾಡ್ತಾಳೆ, ರಾತ್ರಿ ನಿದ್ದೆನೇ ಮಾಡೋದಿಲ್ಲ ಅಂಥೇಳಿ. ಅವರು ಒಂದೇ ಮಾತು ಹೇಳಿದ್ದು ಏನಂದರೆ, ನಿನಗೆ ಕರೆಕ್ಟಾಗಿ ಹಾಲು ಬರ್ತಾ ಇಲ್ಲ ಅನ್ಸುತ್ತೆ, ಅದಕ್ಕೆ ಮಗು ಅಳ್ತಾ ಇದೆ ಅಂಥೇಳಿ. ಅದಾದಮೇಲೆ ನಾನು ಅವ್ರಿಗೆ ಏನು ಹೇಳೂ ಇಲ್ಲ, ಕೇಳೋಕ್ಕೂ ಹೋಗಲಿಲ್ಲ. ನೆಕ್ಸ್ಟ್ ನನ್ನ ಮಗಳಿಗೆ ವ್ಯಾಕ್ಸಿನೇಷನ್ಗೆ ಅಂಥೇಳಿ ಹೋದಾಗ ಡಾಕ್ಟರ್ ಹತ್ರನೂ ನಾನು ಕೇಳಿದೆ. ಅವ್ರೇನು ಹೇಳಿದ್ದು ಅಂತ ಅಂದರೆ, ಏನೂ ಮಾಡೋಕ್ಕಾಗಲ್ಲಮ್ಮ, ಇದು ಮಕ್ಕಳು ಬಿಹೇವಿಯರು, ನೀನೇ ಮಗುಗೆ ಏನೋ ಅಡ್ಜಸ್ಟ್ ಆಗಬೇಕೇ ಹೊರತು ಮಗು ನಿನಗೆ ಅಡ್ಜಸ್ಟ್ ಆಗೋಕ್ಕಾಗಲ್ಲ ಅಂಥೇಳಿ. ಅದಾದಮೇಲೆ ನಾನು ಅವಳಿಗೆ ಯಾವ ಥರ ಬೇಕೋ, ಅವಳಿಗೆ ಯಾವ ಥರ ಕಂಫರ್ಟ್ ಅನಿಸುತ್ತೋ ಆ ಥರನೇ ನಾನು ಹಾಲು ಕುಡಿಸ್ತಾ ಹೋದೆ. ಯಾಕೆ ನನ್ನ ಮಗಳು ಮಲ್ಕೊಳ್ತಾ ಇರಲಿಲ್ಲ ಅಂತ ಅಂದರೆ, ಅವಳು ರಾತ್ರಿ ಹಾಲು ಕುಡಿಲಿ ಬಿಡಲಿ ಒಟ್ಟು ನಿಪ್ಪಲ್ಲು ಅವಳ ಬಾಯೊಳಗೆ ಇರಬೇಕು. ನಾನೇ ಆಗಲಿ ಒಂದೇ ಸೈಡಲ್ಲಿ ಎಷ್ಟು ಹೊತ್ತು ಅಂತ ಮಲ್ಕೊಳಕ್ಕಾಗುತ್ತೆ, ನಾನು ಸೈಡ್ ಚೇಂಜ್ ಮಾಡಿದ ಕೂಡಲೇ ಅವಳು ಎಚ್ಚರ ಆಗಿಬಿಡೋಳು. ಈ ಥರ ಆಗ್ತಾಯಿತ್ತು. ಈ ಥರ ಬೇರೆಯವ್ರು ಹೇಳೋದನ್ನು ಕೇಳ್ಕೊಂಬಿಟ್ಟು ನೆಗೆಟಿವ್ ಇನ್ಫ್ಲೂಯೆನ್ಸ್ ಆಗಿ ನಮಗೆ ನಾವೇ ಡಿಮೋಟಿವೇಟ್ ಆಗ್ತಾ ಹೋಗ್ತೀವಿ. ಇದು ನಾವುಗಳು ಮಾಡುವಂಥ ಫಸ್ಟ್ ಮಿಸ್ಟೇಕು. ನೆಕ್ಸ್ಟು ಈಗ ಯಾರೋ ಒಬ್ರು ಹೇಳ್ತಾರೆ ಕರೆಕ್ಟಾಗಿ ಹಾಲು ಬರ್ತಾ ಇಲ್ಲ ನಿಮಗೆ ಅಂಥೇಳಿ, ಅದನ್ನೇ ನಾವು ಸೀರಿಯಸ್ಸಾಗಿ ತೊಗೊಂಡು ಒಬ್ಬೊಬ್ರು ಏನು ಮಾಡ್ತಾರೆ, ಒಬ್ಬೊಬ್ಬರು ಅಲ್ಲ ತುಂಬ ಜನ ಏನು ಮಾಡ್ತಾರೆ ಅಂತಂದರೆ, ಸೆಕೆಂಡ್ ಮಂತಿಂದನೇ ರಾಗಿ ಸೇರಿ ತಿನ್ನಿಸೋದು, ಇಲ್ಲಾಂತಂದರೆ ಫಾರ್ಮುಲಾ ಮಿಲ್ಕ್ ಕುಡಿಸೋದು, ಈ ಥರ ಎಲ್ಲ ಸ್ಟಾರ್ಟ್ ಮಾಡ್ತಾರೆ. ಇದರಿಂದ ನಮಗೆ ನಾವೇ ಹೆಂಗೆ ಬ್ರೆಸ್ಟ್ ಮಿಲ್ಕ್ನ ಕಡಿಮೆ ಮಾಡ್ಕೋತಾ ಹೋಗ್ತೀವಿ ಅಂತಂದರೆ, ಫಾರ್ ಎಕ್ಸಾಂಪಲ್ ಇವಾಗ ಮಗು 1 ಲೋಟ ಬ್ರೆಸ್ಟ್ ಮಿಲ್ಕ್ನ ಕುಡಿತಾ ಇದೆ ಅಂತ ಇಟ್ಕೊಳ್ಳಿ ಪ್ರತಿದಿನನೂ, ಎಕ್ಸಾಂಪಲ್ಗೆ ಹೇಳ್ತಾ ಇರೋದು. ನಾವು ನಮಗೇನೋ ಹಾಲು ಕಡಿಮೆ ಆಗಿದೆ ಅಂತ ಹೇಳಿ ಅಂದ್ಕೊಂಡು ಅರ್ಧ ಲೋಟ ಬ್ರೆಸ್ಟ್ ಮಿಲ್ಕ್ನ ನೆಕ್ಸ್ಟು ಅರ್ಧ ಲೋಟ ಫಾರ್ಮುಲಾ ಮಿಲ್ಕ್ನ ಕೊಡೋಕ್ಕೆ ಸ್ಟಾರ್ಟ್ ಮಾಡ್ತೀವಿ ಅಂತ ಇಟ್ಕೊಳ್ಳಿ. ಸ್ವಲ್ಪ ದಿನ ಆದಮೇಲೆ ಬಾಡಿ 1 ಲೋಟ ಹಾಲನ್ನ ಪ್ರೊಡ್ಯೂಸ್ ಮಾಡೋದಿಲ್ಲ, ಅರ್ಧ ಲೋಟ ಹಾಲನ್ನ ಪ್ರೊಡ್ಯೂಸ್ ಮಾಡುತ್ತೆ. ಯಾಕೆ ಅಂತಂದರೆ ಮಗು ಕುಡಿತಾ ಇರೋದೇ ಅರ್ಧ ಲೋಟ ಹಾಲು, ಜಾಸ್ತಿ ಪ್ರೊಡ್ಯೂಸ್ ಮಾಡಿ ಏನು ಯೂಸು? ಹಾಗಾಗಿ ನಾವು ಈ ಕಡೆ ಫಾರ್ಮುಲಾ ಮಿಲ್ಕ್ನ ಜಾಸ್ತಿ ಮಾಡ್ತಾ ಹೋಗ್ತೀವಿ, ಬ್ರೆಸ್ಟ್ ಮಿಲ್ಕ್ ಇಲ್ಲ ಅಂಥೇಳಿ. ಇನ್ನೊಂದು ಕಡೆ ಬಾಡಿ ಮಗು ಕುಡಿತಾ ಇರೋದೇ ಕಡಿಮೆ ಆಗ್ತಿದೆ ಅಂತ ಹೇಳಿ ಅಂದ್ಕೊಂಡು ಬ್ರೆಸ್ಟ್ ಮಿಲ್ಕ್ನ ಕಡಿಮೆ ಪ್ರೊಡ್ಯೂಸ್ ಮಾಡ್ತಾ ಬರುತ್ತೆ. ಹೀಗೆ ನಾವು ಬೇರೆಯವ್ರ ಮಾತಿಂದ ಇನ್ಫ್ಲೂಯೆನ್ಸ್ ಆಗಿ, ಇಲ್ಲ ಅಂತಂದರೆ ರಾಂಗ್ ಅಸಂಪ್ಷನ್ ಮಾಡ್ಕೊಂಡ್ಬಿಟ್ಟು ನಮ್ಮ ಬಾಡಿ ಪ್ರೊಡ್ಯೂಸ್ ಮಾಡ್ತಿರೋವಂಥ ಬ್ರೆಸ್ಟ್ ಮಿಲ್ಕ್ನ ನಾವೇ ಕಡಿಮೆ ಮಾಡ್ಕೋತಾ ಹೋಗ್ತೀವಿ. ಇದು ನಾವು ಮಾಡುವಂತಹ ಸೆಕೆಂಡ್ ಮಿಸ್ಟೇಕು. ಹಾಗಾದರೆ ಮಗುಗೆ ಕರೆಕ್ಟಾಗಿ ಬ್ರೆಸ್ಟ್ ಮಿಲ್ಕ್ ಬರ್ತಾ ಇದೆಯಾ, ಸಫಿಷಿಯೆಂಟ್ ಇದೆಯಾ ಅಂಥೇಳಿ ತಿಳ್ಕೊಳ್ಳೋದು ಹೇಗೆ ಅಂತಂದರೆ,
ಫಸ್ಟು ಮಗು ಹುಟ್ಟಿದಾಗ ಒಂದು 3 kg ಇದೆ ಅಂತ ಅಂದ್ಕೊಳ್ಳಿ. ಅದಾದಮೇಲೆ ಮಗು ಒಂದು ಅರ್ಧ kg ಮ್ಯಾಕ್ಸಿಮಮ್ ಅಂತಂದರೆ ಒಂದು 3/4 kg ಕಡಿಮೆ ಆಗುತ್ತೆ. 2 ದಿನ 3 ದಿನ ಆದಮೇಲೆ ಹಾಲು ಕುಡಿತಾ ಕುಡಿತಾ ಮಗು ವೆಯ್ಟ್ ಗೇನ್ ಆಗ್ತಾ ಹೋಗುತ್ತೆ. ಮತ್ತು ಪ್ರತಿ ಫಸ್ಟ್ 3 ಮಂತ್ಸು ಆಮೇಲೆ 6 ಮಂತ್ಸು ಪ್ರತಿ ಸಲನೂ ಅಂದರೆ ಪ್ರತಿ ಮಂತು ಕೂಡ ವ್ಯಾಕ್ಸಿನೇಷನ್ ಇದ್ದೇ ಇರುತ್ತೆ. ಅದರಲ್ಲೂ ಕೂಡ ಬಾಡಿ ವೆಯ್ಟ್ ಮಗುದು ಜಾಸ್ತಿ ಆಗ್ತಾ ಹೋಗಬೇಕು. ಇದೊಂದು. ಮತ್ತು ಸ್ಟಾರ್ಟಿಂಗಲ್ಲಿ ಮಗು ಒಂದು 10 ಸಲಕ್ಕಿಂತ ಜಾಸ್ತಿ ಯೂರಿನ್ ಪಾಸ್ ಮಾಡಿದ್ರೆ ಮತ್ತು ಪಾಟಿ ಮಾಡಿದ್ರೆ ಕರೆಕ್ಟಾಗಿ ಮಗುಗೆ ಹಾಲು ಸಿಗ್ತಾ ಇದೆ ಅಂತ ಹೇಳಿ ಅರ್ಥ. ಸೊ ಇದರಿಂದ ನಾವು ಕನ್ಫರ್ಮ್ ಮಾಡ್ಕೋಬೋದು ನಮಗೆ ಕರೆಕ್ಟಾಗಿ ಬ್ರೆಸ್ಟ್ ಮಿಲ್ಕ್ ಬರ್ತಾ ಇದೆ ಮತ್ತು ಮಗುಗೆ ಸಾಕಾಗುವಷ್ಟು ಬ್ರೆಸ್ಟ್ ಮಿಲ್ಕ್ ಬರ್ತಾ ಇದೆ ಅಂತೇಳಿ ಇದರಲ್ಲಿ ಕ್ಲೀನಾಗಿ ಗೊತ್ತಾಗುತ್ತೆ. ನೆಕ್ಸ್ಟು ಡೆಲಿವರಿ ಆದಮೇಲೆ ಮಗುವನ್ನ ಹಾಲು ಕೊಡೋದಕ್ಕೆ ಅಂತ ಕೊಡ್ತಾರಲ್ಲ, ಆವಾಗಲಿಂದನೇ ಬ್ರೆಸ್ಟ್ ಮಿಲ್ಕ್ನ ಕೊಡೋಕ್ಕೆ ಸ್ಟಾರ್ಟ್ ಮಾಡಬೇಕು. ತುಂಬ ಜನಕ್ಕೆ ಫಸ್ಟ್ ದಿನಾನೇ ಬ್ರೆಸ್ಟ್ ಮಿಲ್ಕ್ ಬರೋದಿಲ್ಲ. ನನಗೂ ಅಷ್ಟೇ. ನನಗೆ 2:15 ಅಷ್ಟೊತ್ತಿಗೆ ಮಧ್ಯಾಹ್ನ 2:15ಗೆ ಡೆಲಿವರಿ ಆಗಿದ್ದು. ಬ್ರೆಸ್ಟ್ ಮಿಲ್ಕ್ ಕೊಡೋದಕ್ಕೆ ಅಂತ ಹೇಳಿ ಕೊಟ್ಟಿದ್ದು ನನಗೆ ಸಂಜೆ 4:15ಗೆ. ಅವಾಗಿಂದನೇ ನಾನು ಹಾಲು ಕೊಡೋದಕ್ಕೆ ಸ್ಟಾರ್ಟ್ ಮಾಡಿದೆ. ಸ್ಟಾರ್ಟಿಂಗಲ್ಲಿ ನನಗೂ ಏನೋ ಹಾಲು ಬರಲಿಲ್ಲ. ಹಾಗಾಗಿ ಒಂದು ಅರ್ಧ ಗಂಟೆಯಿಂದ 3/4 ಗಂಟೆ ಬ್ರೆಸ್ಟ್ ಮಿಲ್ಕ್ ಕೊಡೋದಕ್ಕೆ ಸ್ಟಾರ್ಟ್ ಮಾಡಿದೆ. ಆದರೆ ಹಾಲು ಬರಲಿಲ್ಲ. ಫಾರ್ಮುಲಾ ಮಿಲ್ಕ್ ಕುಡಿಸಿದೆ. ನೆಕ್ಸ್ಟ್ 7 ಗಂಟೆ 8 ಗಂಟೆ ಅಷ್ಟೊತ್ತಿಗೆ ರಾತ್ರಿ ಮತ್ತೆ ಒಂದು ಅರ್ಧ ಗಂಟೆ 3/4 ಗಂಟೆ ಬ್ರೆಸ್ಟ್ ಮಿಲ್ಕ್ನ ಕೊಡೋದಕ್ಕೆ ಸ್ಟಾರ್ಟ್ ಮಾಡಿದೆ. ಆವಾಗ ಸ್ವಲ್ಪ ಈ ಕೊಲೆಸ್ಟ್ರಾಮ್ ಅಂತ ಕರೀತಾರೆ, ಹಳದಿ ಹಾಲು, ಅದು ಬರೋದಕ್ಕೆ ತುಂಬ ಅಂದರೆ ತುಂಬಾ ಸ್ವಲ್ಪ ಬರೋದಕ್ಕೆ ಸ್ಟಾರ್ಟ್ ಆಯಿತು. ಅವಳು ಸ್ವಲ್ಪ ಕುಡಿದ್ಲು. ಅದಾದಮೇಲೆ ತುಂಬ ಹಶ್ವಾಗ್ತಿತ್ತು ಅವಳಿಗೆ. ಸ್ವಲ್ಪ ಫಾರ್ಮುಲಾ ಮಿಲ್ಕ್ನ ಕೊಟ್ಟೆ. ಇದೇ ಥರ ಮಾಡಿ ಅಂದರೆ ಫಸ್ಟ್ ಬ್ರೆಸ್ಟ್ ಮಿಲ್ಕ್ನ ಒಂದು ಅರ್ಧ 3/4 ಗಂಟೆ ಕೊಡೋದಕ್ಕೆ ಟ್ರೈ ಮಾಡಿ, ಅದಾದಮೇಲೆ ಫಾರ್ಮುಲಾ ಮಿಲ್ಕ್ ಕೊಡ್ತಾ ಮಾರನೇ ದಿನ ಮಧ್ಯಾಹ್ನ 2 ಗಂಟೆ 3 ಗಂಟೆಗೆ ನನಗೆ ಕರೆಕ್ಟಾಗಿ ಬ್ರೆಸ್ಟ್ ಮಿಲ್ಕ್ ಬರೋದಕ್ಕೆ ಸ್ಟಾರ್ಟ್ ಆಯಿತು. ನಾನು ಹೇಳ್ತಾ ಇರೋದು ಫಾರ್ಮುಲಾ ಮಿಲ್ಕ್ ಕೊಡಲೇಬೇಡಿ, ಮಗು ಹಾಗೆ ಹಸುಕೊಂಡು ಅಳ್ತಾ ಇರಲಿ ಅಂತ ನಾನು ಹೇಳ್ತಾ ಇಲ್ಲ. ಫಸ್ಟು ಬ್ರೆಸ್ಟ್ ಮಿಲ್ಕ್ನ ಒಂದು 20 ನಿಮಿಷ ಅರ್ಧ ಗಂಟೆನಾದ್ರು ಕೊಡೋದಕ್ಕೆ ಟ್ರೈ ಮಾಡಿ. ಮಗು ಬ್ರೆಸ್ಟ್ ಮಿಲ್ಕಿಗೆ ಸಕ್ ಮಾಡಿದ್ರೆ ಮಾತ್ರ ಬ್ರೆಸ್ಟ್ ಮಿಲ್ಕ್ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ, ಇಲ್ಲ ಅಂತಂದರೆ ಬರೋದಿಲ್ಲ. ಹಾಗಾಗಿ ನೀವು ಎಷ್ಟು ಮಗುವಿಂದ ಸಕ್ ಮಾಡ್ಸೋಕ್ಕೆ ಟ್ರೈ ಮಾಡ್ತೀರೋ ಅಷ್ಟು ಚೆನ್ನಾಗಿ ಬ್ರೆಸ್ಟ್ ಮಿಲ್ಕು ಬೇಗ ಬರ್ತಾ ಹೋಗುತ್ತೆ. ನಾನು ಫಾಲೋ ಮಾಡಿದ್ದು ಇದೇ ಟೆಕ್ನಿಕ್ಕು. ಯಾರು ಏನೇ ಹೇಳಿದ್ರು, ಅಂದರೆ ನಿಮಗೆ ಕಡಿಮೆ ಬರ್ತಾ ಇದೆ ಅನಿಸುತ್ತೆ, ಅದಕ್ಕೆ ಮಗು ಅಳ್ತಾ ಇದೆ, ಇದಕ್ಕೆಲ್ಲ ನಾನು ಕಿವಿ ಕೊಡಲೇ ಇಲ್ಲ, ಯಾರ ಮಾತು ಕೇಳಲಿಲ್ಲ. ನಂಗೆ ಗೊತ್ತಿತ್ತು ನನಗೆ ಕರೆಕ್ಟಾಗಿ ಬ್ರೆಸ್ಟ್ ಮಿಲ್ಕ್ ಬರ್ತಾ ಇದೆ ಅಂಥೇಳಿ. ಸೊ ನಾನು ಅದನ್ನು ಫಾಲೋ ಮಾಡಿದೆ. ನೆಕ್ಸ್ಟು 6 ತಿಂಗಳು ಅಂತಲ್ಲ, ನಾನು 1.5 ವರ್ಷ ತನಕನೂ ನನ್ನ ಮಗಳು ಎಷ್ಟು ಸಲ ಹಾಲು ಕೇಳ್ತಾಳೋ ಅಷ್ಟು ಸಲನೂ ನಾನು ಫೀಡ್ ಮಾಡಿದ್ದೀನಿ. ಹಾಗೆ 6 ಮಂತ್ಸ್ ತನಕನೂ ನಾನು ಯಾವುದೇ ಸಾಲಿಡು ಕೂಡ ಇಂಟ್ರೊಡ್ಯೂಸ್ ಮಾಡಲಿಲ್ಲ. ಮತ್ತು ಬಾಣಂತಿ ಪಥ್ಯ ಅಂತ ಏನು ಮಾಡ್ತಾರೆ ಫಸ್ಟ್ 3 ಮಂತ್ಸ್, ನಾನು 3 ಮಂತ್ಸ್ ಅಲ್ಲ 7 ಮಂತ್ಸ್ ತನಕನೂ ಮಾಡ್ಕೊಂಡಿದ್ದೀನಿ. ಆ ಡಯಟ್ನ ನಾನು ಕರೆಕ್ಟಾಗಿ ಫಾಲೋ ಮಾಡಿದೆ. ಈ ಎಲ್ಲ ಮೆಥಡ್ಸು ಫಾಲೋ ಮಾಡಿದ್ರಿಂದ ನನಗೆ ಬ್ರೆಸ್ಟ್ ಮಿಲ್ಕ್ ಬರೋದಕ್ಕೆ ಏನೂ ಪ್ರಾಬ್ಲಮ್ ಆಗಲಿಲ್ಲ. ಮತ್ತು ನಾನು ಕರೆಕ್ಟಾಗಿ ಕಂಟಿನ್ಯೂಸ್ ಆಗಿ 2 ಇಯರ್ಸು ನಾನು ಕುಡಿಸ್ತಾ ಹೋದೆ. ತುಂಬ ಜನಕ್ಕೆ ಇದು ಗೊತ್ತಿದೆಯೋ ಇಲ್ಲ ನಂಗೆ ಗೊತ್ತಿಲ್ಲ. ಈ ಬ್ರೆಸ್ಟ್ ಮಿಲ್ಕ್ ಬರೋದು ಡೆಲಿವರಿ ಆದಮೇಲೆ. ಆದರೆ ಬ್ರೆಸ್ಟ್ ಮಿಲ್ಕ್ ಪ್ರೊಡ್ಯೂಸ್ ಮಾಡೋದಕ್ಕೆ ಬಾಡಿ ನಮ್ಮ ಪ್ರೆಗ್ನೆನ್ಸಿಲಿನೇ ಏನೇನು ಬೇಕೋ ಎಲ್ಲ ಪ್ರಿಪ್ರೇಷನ್ನು ಕೂಡ ಮಾಡ್ಕೊಳ್ತಾ ಇರುತ್ತೆ. ಇದೊಂದು ಕಾಮನ್ ಸೆನ್ಸ್ ಕಂಡ್ರಿ. ನೀವೇ ಯೋಚನೆ ಮಾಡಿ, ಈಗ ಒಂದು 9 ಮಂತ್ಸು ನಾವು ನಮ್ಮ ಮಗುನ ಹೊಟ್ಟೆಲಿ ಇಟ್ಕೊಂಡಿರ್ತೀವಿ, ಅದಕ್ಕೆ ಬಾಡಿ ಸಪೋರ್ಟ್ ಮಾಡಿರುತ್ತೆ. ಮತ್ತು ಮಗುಗೆ ಏನೇನು ಗ್ರೋತ್ ಮತ್ತು ಡೆವಲಪ್ಮೆಂಟಿಗೆ ಏನೇನು ಬೇಕೋ ಬಾಡಿ ಅದರ ಹಾರ್ಮೋನ್ ಪ್ರೊಡಕ್ಷನ್ನ ಕರೆಕ್ಟ್ ಲೆವೆಲಲ್ಲಿ ಮಾಡ್ಕೋತಾ ಹೋಗಿರುತ್ತೆ. ಮತ್ತು ಕರೆಕ್ಟಾಗಿ ಡೆವಲಪ್ಮೆಂಟ್ ಅಂತೂ ಆಗಿರುತ್ತೆ. ಮತ್ತು ಕೊನೆಗೆ ಮಗು ಹೊರಗಡೆ ಬರೋದಕ್ಕೂ ಬಾಡಿ ಸಹಾಯ ಮಾಡಿರುತ್ತೆ. ಇಷ್ಟೆಲ್ಲ ಮಾಡಿರೋ ಬಾಡಿಗೆ ಮಗು ಹೊರಗೆ ಬಂದಾದಮೇಲೆ ಅದಕ್ಕೆ ಬೇಕಾಗಿರೋ ಫುಡ್ನ ಪ್ರಿಪೇರ್ ಮಾಡೋದು ಗೊತ್ತಿರಲ್ವಾ? ನಾನು ಯಾಕೆ ಈ ವಿಡಿಯೋ ಮಾಡ್ತಿದ್ದೀನಿ ಅಂತಂದರೆ, ತುಂಬ ಜನ ಬೇರೆಯವ್ರು ಹೇಳಿದ ಮಾತಿಂದ ಇನ್ಫ್ಲೂಯೆನ್ಸ್ ಆಗಿ ಮತ್ತು ರಾಂಗ್ ಅಸಂಪ್ಷನಿಂದ ತಮಗೆ ಬರೋವಂಥ ಬ್ರೆಸ್ಟ್ ಮಿಲ್ಕ್ನ ತಾವೇ ಕಡಿಮೆ ಮಾಡ್ಕೊಳ್ತಾ ಇದ್ದಾರೆ. ಮತ್ತು ಮಾರ್ಕೆಟಲ್ಲೂ ಅಷ್ಟೇ ಈ ಬ್ರೆಸ್ಟ್ ಮಿಲ್ಕ್ಗೆ ತಲೆ ಮೇಲೆ ಹೊಡೆಯೋ ಹಾಗೆ ತುಂಬಾ ಫಾರ್ಮುಲಾ ಮಿಲ್ಕ್ಗಳು ಮಾರ್ಕೆಟಿಗೆ ಬಂದಿದೆ. ಆದರೆ ಯಾವುದು ಕೂಡ ನಮ್ಮ ನ್ಯಾಚುರಲ್ ಬ್ರೆಸ್ಟ್ ಮಿಲ್ಕಿಗೆ ಈಕ್ವಲ್ ಆಗೋಕ್ಕೆ ಸಾಧ್ಯನೇ ಇಲ್ಲ. ಆರ್ಟಿಫಿಷಿಯಲ್ಲೇ ನ್ಯಾಚುರಲ್ಲೇ ನ್ಯಾಚುರಲ್ ಆಗಿರೋ ಬ್ರೆಸ್ಟ್ ಮಿಲ್ಕಲ್ಲಿ ಇರೋವಂಥ ಒಂದಿಷ್ಟು ಅಂಶಗಳನ್ನ ಎಷ್ಟೇ ಕಷ್ಟಪಟ್ಟರು ಈ ಫಾರ್ಮುಲಾ ಮಿಲ್ಕಲ್ಲಿ ಇನ್ಕ್ಲೂಡ್ ಮಾಡೋಕ್ಕಾಗ್ತಿಲ್ಲ. ನೀವು ಹೆಲ್ದಿ ಆಗಿದ್ದೀರಾ, ನಿಮ್ಮ ಪ್ರೆಗ್ನೆನ್ಸಿ ಹೆಲ್ದಿ ಆಗಿದೆ ಅಂತಂದರೆ 95 to 99% ನಿಮಗೆ ಯಾವುದೇ ಕಾರಣಕ್ಕೂ ಬ್ರೆಸ್ಟ್ ಮಿಲ್ಕ್ ಕಡಿಮೆ ಆಗೋದು, ಬ್ರೆಸ್ಟ್ ಮಿಲ್ಕ್ ಬರದೇ ಇರೋದು, ಇದು ಯಾವುದೇ ಪ್ರಾಬ್ಲಮ್ ಆಗೋದಿಲ್ಲ. ಅದೇನಿದ್ರೂ ತುಂಬ ರೇರ್. ಮತ್ತು ನಿಮಗೆ ತುಂಬಾ ಮೆಡಿಕಲ್ ಕಾಂಪ್ಲಿಕೇಶನ್ ಇದ್ದರೆ ಮಾತ್ರ ಆ ಥರ ಸಿಚುವೇಶನ್ ಬರೋದೇ ಹೊರತು ನೀವು ನಾರ್ಮಲ್ ಆಗಿದ್ದೀರಾ ಅಂತ ಅಂದರೆ
ಬೇಕಾಗಿರೋದು ಪಾಸಿಟಿವ್ ಆ್ಯಟಿಟ್ಯೂಡ್ ಅಷ್ಟೇ. ನಂಗೆ ಹಾಲು ಬರುತ್ತೆ, ನಂಗೆ ಯಾಕೆ ಹಾಲು ಬರೋದಿಲ್ಲ, ನಾನು ಹೆಲ್ದಿ ಆಗಿದ್ದೀನಿ, ನಾನು ನನ್ನ ಮಗಳಿಗೆ ಕರೆಕ್ಟಾಗಿ ಹಾಲು ಕುಡಿಸ್ತೀನಿ, ನಂಗೆ ಯಾಕೆ ಹಾಲು ಬರೋದಿಲ್ಲ, ಈ ಥರ ಪಾಸಿಟಿವ್ ಆ್ಯಟಿಟ್ಯೂಡ್ ಇಟ್ಕೊಂಡು ಬ್ರೆಸ್ಟ್ ಮಿಲ್ಕ್ನ ಕೊಡೋಕ್ಕೆ ಸ್ಟಾರ್ಟ್ ಮಾಡಿದ್ರೆ ಖಂಡಿತ ಯಾವುದೇ ಪ್ರಾಬ್ಲಮ್ಮು ಕೂಡ ಆಗೋದಿಲ್ಲ. ಬಾಡಿ ಅದ್ರ ಕೆಲಸ ಅದು ಮಾಡ್ತಾ ಇರುತ್ತೆ. ನಮಗೆ ಬೇಕಾಗಿರೋದು ಪಾಸಿಟಿವ್ ಆ್ಯಟಿಟ್ಯೂಡ್ ಅಷ್ಟೇ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ವಿಡಿಯೋ ಹೇಗೆ ಅನಿಸ್ತು ಅಂತ ಹೇಳಿ ಕೂಡ ಕಮೆಂಟ್ ಮಾಡಿ ತಿಳಿಸಿ. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಮೀಟ್ ಮಾಡ್ತೀನಿ. ಅಲ್ಲಿ ತನಕ ಬಾಯ್ ಬಾಯ್.